ಕಾಲೇಜಲ್ಲಿ 75% ಅಟೆಂಡೆನ್ಸ್ ಇಟ್ಕೊಳ್ಳೋದು ಎಷ್ಟು ಕಷ್ಟನೋ ಅದೇ ತರ ಈ ಇನ್ಸ್ಟಾಗ್ರಾಮಿಗೆ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕೋದನ್ನು ಅಷ್ಟೇ ಕಷ್ಟ. ಹಿಂಗ್ ಯಾಕಪ್ಪ ಹೇಳ್ತಿದೀನಿ ಅಂದ್ರೆ ಯಾವಾಗೋ ಮಾಡಿರೋ ವಿಡಿಯೋನ ಯಾವಾಗೋ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟತಿ. ಇವಾಗ ನಮಸ್ಕಾರ. 7th ಸೆಮ್ ಸ್ಟಾರ್ಟ್ ಆಗಿತ್ತು ಅಂದು ಸೀದಾ ಊರಿಂದ ಕಾಲೇಜ್ ಕಡೆಗೆ ಬಂದೆ. ಕಾಲೇಜಲ್ಲಿ ಇದು ಫಸ್ಟ್ನೇ ದಿನ ಕ್ಲಾಸ್. ಇರೋ ಬರೋ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಸೀದಾ ಮತ್ತೆ ಕೆಳಗಡೆ ಹೋಗಬೇಕಾದ್ರೆ ನಮ್ ಫ್ರೆಂಡ್ ಸಿಕ್ಕ. ಇವನಿಗೆ ಮಾತ್ರ ಫುಲ್ ಕಾಡಿಸ್ಬಿಟ್ಟಿವಿ ಈ ವಿಡಿಯೋ ನೋಡ್ರಿ. ಎಕ್ಸಾಮ್ ಬರ್ದ್ಯಾ? ಪಾಸ್ ಆಗತ್ತಾ? ಕ್ಯಾಂಪಸ್ ಸಿಕ್ತಾ? ಎಷ್ಟು ಸ್ಯಾಲ್ರಿ? ಮಾತೇ ಇಲ್ಲ. ಎಣ್ಣೆ ಕುಡಿದ್ ನೋಡು ನಮ್ಮ ತಲೆ ತಿನ್ನ. ಹಂಗೆ ಇಷ್ಟೆಲ್ಲ ಮಾಡ್ಕೊಂತಾನೆ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಂತ ನಾನು JP ಸೀದಾ ಹೊರಗಡೆ ಹೋಗಿ ಊಟನೆಲ್ಲ ಮಾಡ್ಕೊಂಡ್ಬಂದು ಇರೋ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದ್ಕಂದ್ರೆ ಮಳೆ ಕೂಡ ಮನೆಗೆ ಹೋಗ್ಬಿಡ್ತಿಲ್ಲ ನೋಡಿ. ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇನ್ನಲ್ಲಿ ಮಳೆ ಎಲ್ಲ ಹೋದ್ಮೇಲೆ ಅಲ್ಲಿಂದ ಸೀದಾ ಮತ್ತೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ರೂಮ್ ಕಡೆ ಬಂದ್ವಿ. ಕಾಲೇಜ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಬೇಕಾರ ಈ ತರ ಬುಲೆಟ್ ಬೈಕ್ ನ ಇರೋ ಮಜಾ ಮತ್ತೆ ಯಾವ್ದ್ರಲ್ಲೂ ಸಿಗಲ್ಲ ನೋಡ್ರಿ. ಹಂಗೆ ರಾತ್ರಿ ಹಂಗೆ ನಮ್ಮ ಹುಡುಗರೆಲ್ಲ ಸೇರಿ ಹೊರಗೆ ಹೋಗಿದ್ವಿ. ಹುಡುಗರೆಲ್ಲ ಸೇರಿದ್ರೆ ಗೊತ್ತಲ್ರಿ, ಬರೀ ತಿರ್ಗಾಡೋದು ಅದನ್ನ ಮಾಡೋದು ಬರೀ ಅದನ್ನೇ ಮಾಡ್ತೀವಿ ಅಂತ ಹೇಳಿ ಓದೋದ್ ಬಿಡಂಗಿಲ್ಲ, ಅದನ್ನು ಕೂಡ ಮಾಡ್ತೀವಿ. ಎಲ್ಲ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.